ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಯಾರಿಗೆ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಮಂತಿಂದ ಯಾವುದು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ಆಷಾಢ ಇದ್ದಿದ್ದರಿಂದ ಯಾವುದು ಸ್ಯಾರಿ ಬಂದಿರಲಿಲ್ಲ. ನಾನು ಆಲ್ಮೋಸ್ಟ್ ಹಾಕೋದೆಲ್ಲ ಸ್ಯಾರಿಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ತೋರಿಸ್ತೀನಿ, ಹಾಗಾಗಿ ಯಾವುದೂ ಹಾಕೋಕ್ಕಾಗಿರಲಿಲ್ಲ. ಇವಾಗ ಸ್ಯಾರಿ ಒಂದು ಕ್ರೋಶಾ ಡಿಸೈನ್ ಬಂದಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನಾನು ಇಲ್ಲಿ 9.085 mm ನೀಡಲ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಅಲ್ಲಿಂದ 1 2 3 4 ಸಿಂಗಲ್ ಚೈನ್ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್, ಮತ್ತು 4 ಚೈನ್ 1 2 3 4 ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೆ ಒಂದು ಸಲ ಸಿಂಗಲ್ ಲಾಕ್, ಮತ್ತು 4 ಚೈನ್ 1 2 3 4 ಮತ್ತು ಒಂದು ಸಿಂಗಲ್ ಲಾಕ್. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ. ಇವಾಗ 3 ಟೈಮ್ಸು 4 ಚೈನ್ ಹಾಕಿದ್ದೀನಿ. ಇವಾಗ ಒಂದು ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಈ ರೀತಿದು ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈ ರೀತಿ ನೀಡಲ್ಗೆ ಬೀಡ್ಸ್ ತಗೊಂಡು ಒಂದು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸ್ಟ್ರೈಟಾಗಿ ಸ್ಯಾರಿಗೆ ಇಟ್ಕೊಂಡು ಈ ರೀತಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಸ್ಯಾರಿಗಾದಮೇಲೆ ಮತ್ತೆ ಇಲ್ಲಿಂದ 1 2 3 4 5 6 ಚೈನ್ ಹಾಕಿ ಈ ರೀತಿ ಸ್ಯಾರಿನ ತಿರುಗಿಸ್ಕೊಳ್ಬೇಕಾದ್ರೂ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಮಾಡಿ ಮತ್ತೆ ಈ ರೀತಿ ಸ್ಯಾರಿನ ಇದೇ ರೀತಿ ಸ್ಟ್ರೈಟಾಗಿ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 1 2 3 ಸಿಂಗಲ್ ಚೈನ್, 3 ಸಿಂಗಲ್ ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡಿದ್ದೀನಿ. 2 ಸಲ ದಾರ ತೊಗೊಂಡು ಇಲ್ಲಿ 6 ಚೈನ್ ಒಳಗಡೆ ಹೋಗಿ ತ್ರಿಬಲ್ ಕ್ರೋಶಾ ಮಾಡಬೇಕು. 3 ಟೈಮ್ಸು, ಎರಡಕ್ಕೊಂದು ಈ ರೀತಿ ತ್ರಿಬಲ್ ಕ್ರೋಶಾ ಮಾಡಬೇಕು. 3 ಟೈಮ್ಸ್ ಮಾಡಿದಾಗ ನಮಗೆ ತ್ರಿಬಲ್ ಕ್ರೋಶಾ ಅಂತ ಕನ್ಸಿಡರ್ ಆಗುತ್ತೆ. 1 2 3 1 2 3 1 2 3 1 2 3 2 3 1 2 3 10 ಆಗಿದೆ. ಇವಾಗ ತ್ರಿಬಲ್ ಕ್ರೋಶಾ ಟೋಟಲಾಗಿ 11 ತ್ರಿಬಲ್ ಕ್ರೋಶಾ ಹಾಕ್ಕೊಬೇಕು. ಇದು ಡಿಸೈನು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಈ ರೀತಿ. ಒಂದು ಸೆಕೆಂಡು ಕೌಂಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗು 3 ಚೈನ್ ಬಿಟ್ಟು 1 2 3 4 5
6 7 8 9 10 11 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ ಈ ರೀತಿ. ಇವಾಗ ಇದನ್ನು ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆಗೆ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಆಯಿತು. ಇವಾಗ ಮತ್ತೆ ಅಲ್ಲಿಂದ 1 2 3 4 ಚೈನ್ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್, ಮತ್ತು 4 ಚೈನ್ 3 4 ಒಂದು ಸಿಂಗಲ್ ಲಾಕ್, ಮತ್ತು 4 ಚೈನ್ 1 2 3 4 3 ಟೈಮ್ಸ್ ಆಯಿತು. ಇನ್ನೊಂದು ಟೈಮು 4 ಚೈನ್ ಹಾಕ್ಕೊತಾ ಇದ್ದೀನಿ. 3 4 ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸು ಹಾಕೋಬೇಕು, ಮತ್ತು 4 ಟೈಮ್ಸು ಒಂದು ಆರ್ಚ್ ಆದಮೇಲೆ ಇಲ್ಲಿ 4 ಟೈಮ್ಸು ಈ ರೀತಿ ಸಿಂಗಲ್ ಚೈನ್ನ ಹಾಕ್ಕೊಬೇಕು. ಮತ್ತು ಇಲ್ಲಿಂದ ನೀಡನ್ನು ಈಚೆ ತೆಗೆದು ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ನಾನು 4 ಚೈನ್ ಹಾಕಿದ್ದೀನಲ್ವ, ನಿಮಗೆ ಗ್ಯಾಪ್ ಜಾಸ್ತಿ ಅಂದರೆ 3 ಚೈನ್ಸ್ ಕೂಡ ಹಾಕ್ಕೊಬೋದು. 3 ಚೈನ್ಸು 4 ಟೈಮ್ಸು. ಓಕೆ, ನನಗೆ ಸ್ಟಾರ್ಟಿಂಗು ಸ್ಟ್ಯಾಂಡ್ ಎಲ್ಲ ಕರೆಕ್ಟಾಗಿ ಯಾವ ರೀತಿ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ಒಂದೊಂದು ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ. ಈ ರೀತಿ ನಾವು ಹಾಕುವಾಗ ಹಾಗೆ ಕೈ ಹಿಂದೆ ಹೋಗಿಬಿಡುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿರಲಿಲ್ಲ. ಮತ್ತು ಇಲ್ಲಿಂದ 6 ಚೈನ್ 4 5 6 ಚೈನ್ ಹಾಕಿ ಈ ರೀತಿ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಲಾಕ್ ಆಯಿತು. ಮತ್ತು ಒಂದು 3 ಚೈನ್ ಹಾಕಬೇಕು, ಸಿಂಗಲ್ ಚೈನು 1 2 3 ಟೈಮ್ಸು ಸಿಂಗಲ್ ಚೈನ್ ಹಾಕಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ತಾ ಬರಬೇಕು. ಅದೇ ರೀತಿ 1 2 3 ಫಸ್ಟ್ ಸ್ಟೆಪ್ಪು ಇಷ್ಟೇ. ಇದೇ ರೀತಿ ಸೀರೆ ಫುಲ್ಲು ಹಾಕ್ಕೊಬೇಕು. ಈ ರೀತಿ ಬರುತ್ತೆ ಫಸ್ಟ್ ಸ್ಟೆಪ್ ಡಿಸೈನು. ಇದು ಕಂಪ್ಲೀಟ್ ಮಾಡಿ ನಾನು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನು ಫಸ್ಟ್ ಸ್ಟೆಪ್ ಹಾಕಿ ಫಿನಿಷ್ ಮಾಡಿದ್ದೀನಿ. ನಾನಿವಾಗ ಲಾಸ್ಟ್ ಸ್ಟೆಪ್ಪು, ಇದರಲ್ಲಿ 2 ಸ್ಟೆಪ್ಪು ಬರೋದು. ನೆಕ್ಸ್ಟು ಕುಚ್ಚು ಹಾಕ್ಕೊಳ್ಳೋದಷ್ಟೇ. ಈ ರೀತಿ ಬಂದಿದೆ ಫಸ್ಟ್ ಸ್ಟೆಪ್ಪು. ನಾನಿಲ್ಲಿ ಸ್ಯಾರಿಲಿ ಸ್ವಲ್ಪ ಗ್ರೀನ್ ಇದೆ, ಹಾಗಾಗಿ ಗ್ರೀನ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಿಂಗಲ್ ಚೈನ್ 4 ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಲ್ವ. ಇಲ್ಲಿ ನೀವು ಜಾಸ್ತಿ ಗ್ಯಾಪ್ ಆಯಿತು ಅಂದರೆ 3 ಸಿಂಗಲ್ ಚೈನ್ ಬೇಕಾದರೂ ಹಾಕ್ಕೊಬೋದು. ಸ್ಟಾರ್ಟಿಂಗ್ ಎಲ್ಲ ಲಾಕ್ ಮಾಡಿದ್ವಲ್ಲ, ಅಲ್ಲೇ ಸೇಮ್ ಪ್ಲೇಸಲ್ಲಿ ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಮಾಡಿ ಅಲ್ಲಿಂದ 1 2 3 4 ಚೈನ್ ಲಾಕ್ ಇರೋ ಕಡೆಗೆ ಲಾಕ್, ಮತ್ತು 4 ಚೈನ್ 1 2 3 4 ಲಾಕ್ ಇರೋ ಕಡೆ ಒಂದು ಸಿಂಗಲ್ ಲಾಕ್, ಮತ್ತು 4 ಚೈನ್ 1 2 3 4
ಇಲ್ಲಿ ಬೀಡ್ಸ್ ಹಾಕುವಾಗ ಒಂದು ಸ್ಟಾರ್ಟಿಂಗ್ಗೆ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೂ ಕೂಡ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಇಲ್ಲಿಂದ 3 ಟೈಮ್ಸು ಸಿಂಗಲ್ ಚೈನ್, 1 2 3 ಸಿಂಗಲ್ ಚೈನ್ ಹಾಕಿ ಇಲ್ಲಿ ನಾವು 3 ಸಿಂಗಲ್ ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಅಲ್ಲಿಂದ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಇಲ್ಲೇನು ಗ್ಯಾಪ್ ಇದೆಯಲ್ಲ ಇದರೊಳಗಡೆ ಹೋಗಿ ಡೈರೆಕ್ಟಾಗಿ ನೀಡಲ್ ಹೋಗಿ ಎರಡು ಥ್ರೆಡ್ ಇರುತ್ತೆ, ಆ 2 ಥ್ರೆಡನ್ನು ಒಂದು ಮಾಡಬೇಕು. ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಟ್ರಿಬಲ್ ಕ್ರೋಶ ಮೇಲ್ಗಡೆ ಹೋಲ್ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ಗೆ ನಾವು ಮತ್ತೆ ಡಬಲ್ ಕ್ರೋಶ ಮಾಡಬೇಕು. 2 ಡಬಲ್ ಕ್ರೋಶ ಆಯಿತು. ಮತ್ತು 3 ಸಿಂಗಲ್ ಚೈನ್, 1 2 3 ಸಿಂಗಲ್ ಚೈನ್ ಆದಮೇಲೆ ಈ ರೀತಿ ಡೈರೆಕ್ಟಾಗಿ ನೀಡಲ್ನ ಹಾಕಿ ಈ ಗ್ಯಾಪ್ ಒಳಗಡೆ ಈಚೆ ತೆಗೆದು 2 ಥ್ರೆಡ್ ಇರುತ್ತೆ, 2 ಥ್ರೆಡನ್ನು ಒಂದು ಮಾಡಬೇಕು. ಸೇಮ್ ಇದೇ ಡಿಸೈನ್ನೇ ಫುಲ್ ಹಾಕೊಂಡು ಹೋಗಬೇಕು. ಪ್ರತಿ ಒಂದು ಕಂಬಕ್ಕೂ ಇದೇ ರೀತಿ ಹಾಕೊಂಡು ಹೋಗಬೇಕು. 2 3 ಇದಾದಮೇಲೆ ಒಂದು ಸಲ ದಾರ ತಗೋಬೇಕು. ಫಸ್ಟು ಮೇಲ್ಗಡೆ ಹೋಲ್ ಗ್ಯಾಪಲ್ಲಿ ದಾರನ ಈಚೆ ತೆಗೆದು ಎರಡಕ್ಕೊಂದು ಮಾಡಿಕೊಂಡು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು 3 ಸಿಂಗಲ್ ಚೈನ್ ಹಾಕಿ ಈ ಡಬಲ್ ಕ್ರೋಶ ಮಧ್ಯದಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಬೇಕು. ಮತ್ತು ಇದೆಲ್ಲ 2 ಸೇರಿಸಿ ಒಂದು ಈ ರೀತಿ ಬರುತ್ತೆ. ಡಿಸೈನ್ ಅಂತೂ ತುಂಬ ಈಸಿ ಇದೆ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನಾನಿಲ್ಲಿ ಕುಚ್ಚದು ಮಾತ್ರ ಹಾಕ್ತಾಯಿಲ್ಲ, ನಾನು ಅಡುಗೆ ವಿಡಿಯೋನೂ ಕೂಡ ಇದೇ ಚಾನಲಲ್ಲೇ ಹಾಕ್ತಾಯಿದ್ದೀನಿ. ಇದೇ ರೀತಿ 11 ತ್ರಿಬಲ್ ಕ್ರೋಶ ಇತ್ತು. ನಾನು 11 ತ್ರಿಬಲ್ ಕ್ರೋಶಗೂ ಕೂಡ ಈ ರೀತಿ ಪಿಕಾಕ್ ಡಿಸೈನ್ನ ಮಾಡ್ಕೊತಾ ಇದ್ದೀನಿ.
ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚು ಈ ರೀತಿ ಕಾಣಿಸ್ತಾ ಇದೆ ಫೈನಲಾಗಿ. ನೆಕ್ಸ್ಟು ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ 4 ಚೈನ್ 1 2 3 4 ಮತ್ತು ಲಾಕ್ ಇರೋ ಕಡೆಗೆ ಒಂದು ಸಿಂಗಲ್ ಲಾಕ್, ಮತ್ತು 4 ಚೈನ್ 1 2 3 4 1 2 3 4. ಇಲ್ಲಿ ಬೀಡ್ಸ್ ಹತ್ರ ಲಾಕ್ ಮಾಡಿದ್ವಲ್ಲ ಸೇಮ್ ಪ್ಲೇಸಲ್ಲಿ ಒಂದು ಸಿಂಗಲ್ ಲಾಕ್, ಮತ್ತು ಇಲ್ಲಿಂದ 3 ಸಿಂಗಲ್ ಚೈನ್ 1 2 3 ಮತ್ತು 3 ಚೈನ್ 1 2 3. ಈ ಗ್ರೀನು ಮತ್ತು ಪಿಂಕ್ ಮಧ್ಯದಲ್ಲಿ ಹೋಗಿ ಈ ರೀತಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ರೆಡನ್ನು ಒಂದು ಮಾಡಬೇಕು. ಇಷ್ಟೇ ಡಿಸೈನು. ನಾನಿಲ್ಲಿ ಸ್ಯಾರಿ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಫೈನಲ್ಲಾಗಿ ಕುಚ್ಚು ಡಿಸೈನು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನಿಲ್ಲಿ ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈ ರೀತಿ ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ. ಇದಕ್ಕೆ ಚಾರ್ಜು 500 ಅಬೋ 700 ತನಕ ಚಾರ್ಜ್ ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.